ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MGV ಅನಾಲಿಸಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡದ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಸಿನಿಮಾ ಮುಂಗಾರು ಮಳೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮುಂಗಾರು ಮಳೆ 2006ರಲ್ಲಿ ರಿಲೀಸ್ ಆದ ಕನ್ನಡದ ರೊಮ್ಯಾಂಟಿಕ್ ಡ್ರಾಮಾ ಫಿಲ್ಮ್ ಆಗಿದ್ದು, ಇದನ್ನು ಯೋಗರಾಜ್ ಭಟ್ ಡೈರೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಗಣೇಶ್, ಪೂಜೆ ಗಾಂಧಿ, ಅನಂತ್ ನಾಗ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಬಾಲಿವುಡ್ ಹಿನ್ನೆಲೆ ಗಾಯಕರಾದ ಸೋನು ನಿಗಮ್, ಕುನಾಲ್ ಗಂಜವಾಲ, ಉದಿತ್ ನಾರಾಯಣ್ ಈ ಸಿನಿಮಾದಿಂದ ಸಾಕಷ್ಟು ಫೇಮಸ್ ಆಗ್ತಾರೆ. ಇದು 1 ವರ್ಷ ನಿರಂತರವಾಗಿ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನವಾದ ಮೊದಲ ಭಾರತೀಯ ಸಿನಿಮಾವಾಗಿದೆ ಹಾಗೂ 50 ಕೋಟಿ ಕಲೆಕ್ಷನ್ ಮಾಡಿದ ಮೊದಲ ಕನ್ನಡ ಸಿನಿಮಾವಾಗಿದೆ. ಮುಂಗಾರು ಮಳೆ ಕರ್ನಾಟಕದ ಇತಿಹಾಸದಲ್ಲಿ 865 ದಿನಗಳಿಗೂ ಹೆಚ್ಚು ದಿನ ಪ್ರದರ್ಶನಗೊಂಡ ಮೊದಲ ಕನ್ನಡದ ಸಿನಿಮಾವಾಗಿದೆ. ಮುಂಗಾರು ಮಳೆ 29 ಡಿಸೆಂಬರ್ 2006ರಂದು ಥಿಯೇಟರ್ಸ್ನಲ್ಲಿ ಬಿಡುಗಡೆಯಾಯಿತು. 70 ಲಕ್ಷ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ 75 ಕೋಟಿ ಬಾಕ್ಸ್ ಆಫೀಸ್ ಗಳಿಕೆಯೊಂದಿಗೆ 75 ಕೋಟಿ ಕಲೆಕ್ಷನ್ ಮಾಡಿದ ಮೊದಲ ದಕ್ಷಿಣ ಭಾರತೀಯ ಸಿನಿಮಾವಾಯಿತು. ಇದಿಷ್ಟು ಮುಂಗಾರು ಮಳೆಯ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.